ಪೆಟ್ರೋಲ್ ಡೀಸೆಲ್ ವಿವಿಧ ಬೆಲೆಗಳ ಏರಿಕೆ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರ ಅನಿಲ ದರ ಹೆಚ್ಚಳ ಹಾಗೂ ಪೆಟ್ರೋಲ್ ಡೀಸೆಲ್ ಸುಂಕ ಹೆಚ್ಚಳ ವಿರುದ್ಧ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಅಜೀಜ್ ಫತನ್, ಜಿಕೆ ನ್ಯೂಸ್ ಕನ್ನಡ, ವಿಜಯಪುರ. ತಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಗ್ಯಾಸ್, ಪೆಟ್ರೋಲ್, ಡೀಸೆಲಿನ ದರ ಏರಿಕೆಯ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಿನ ಬೆಲೆ ಇಳುವರಿಕೆ ಆದ್ರೂ ಕೂಡ ನಮ್ಮ ದೇಶದ ನಾಗರಿಕರು ಹೆಚ್ಚಿನ ತೆರಿಗೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೆಲೆ ಕಟ್ಟಿ ಗ್ಯಾಸ್ ಮತ್ತು ಡೀಸೆಲ್, ಪೆಟ್ರೋಲ್ ಕೊಂಡ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ. ಇದು ದುರ್ದೈವದ ಸಂಗತಿ. ನಮ್ಮ ಕೇಂದ್ರದ ಸರ್ಕಾರದವರು ಬರುವೊಂದು ಪದಾರ್ಥದ ಮೇಲೆ, ಅದು ಹಾಲಿನ ಸಾಮಗ್ರಿಗಳಾಗಿರ್ಬೋದು, ಪಾಪ್ಕಾರ್ನ್ ಮೇಲೆ ಆಗಿರ್ಬೋದು, ಎಲ್ಲಾದ್ರ ಮೇಲೆ ಅವರು ತೆರಿಗೆ ಹೇರುವಂತ ಕೆಲಸ ಮಾಡ್ಲಿಕ್ಕತ್ತಾರ. ಅದರದ್ದು ಫಲವಾಗಿ ಅವರು ಯಾವುದೇ ರೀತಿಯ ಸೌಲಭ್ಯಗಳನ್ನು ಜನರಿಗೆ ಕೊಡಾಕತ್ತಿಲ್ಲ ಇವತ್ತಿನ ದಿವಸ. ಆದ್ರ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಅವ್ರ ಜೀವನ ಹಸನಾಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಶಕ್ತಿ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಂಚ ಯೋಜನೆಗಳನ್ನ ಜಾರಿಗೆ ತಂದೈತಿ. ಅದಷ್ಟೇ ಅಲ್ಲ, ಇತಿಹಾಸದಾಗ ನಮ್ಮ ಪಕ್ಷ ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ರೂಪಿಸೈತಿ. ಅದು ಆಹಾರ ಭದ್ರತೆ ಆಗಿರ್ಬೋದು, ಭೂ ಸ್ವಾಧೀನ ಕಾಯ್ದೆಗಳಾಗಿರ್ಬೋದು, ಅನೇಕ ರೀತಿಯಲ್ಲಿ ಅವರಿಗೆ ನಿಜವಾದಂತ ಸೇವೆ ಸಲ್ಲಿಸುವಂತ ಕೆಲಸ ನಮ್ಮ ಪಕ್ಷ ಮಾಡ್ಕೊಂಡು ಬಂದೈತಿ. ಆದ್ರೆ ಇವ್ರು ಕೇವಲ ತೆರಿಗೆ ಏರುವಂತದ್ದು ಮತ್ತು ಜಾತಿಯ ಒಂದು ವಿಷಬೀಜ ಬಿತ್ತಿ ಸಮಾಜದ ಸಾಮರಸ್ಯವನ್ನು ಕೆಡಿಸುವಂತ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಾಡಿನ ಮಿಡುತವನ್ನು ಕೂಡ ಅವರು ಅರ್ಥೈಸ್ಲಿಕ್ಕೆ ತಯಾರಿಲ್ಲ. ಇಂಥವ್ ಪ್ರಶ್ನೆಗಳು ನಾವ್ ಏನ್ ಕೇಳ್ಲಿಕ್ಕತ್ತೀವಿ, ಇದು ಡಾಲರ್ ಮತ್ತು ರೂಪಾಯಿನ ಬೆಲೆ ಯಾಕೆ ಸರಿ ಸಮಾನವಾಗಿ ಆಗ್ತಾ ಇಲ್ಲ, ಯಾಕೆ ಬಂಗಾರದ ಬೆಲೆ ಇಳಿಲಿಕ್ಕತ್ತಿಲ್ಲ, ಇಂಥವೆಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿಕ್ಕ ಸಾಧ್ಯ ಆಗದೆ ಇಂಥವೆಲ್ಲ ಸಮಾಜದಲ್ಲಿ ಶಾಂತಿಯನ್ನು ಕೆದಡಿಸುವಂತ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಮ್ಮ ಸ್ಥಳೀಯ ನಾಯಕರು ಕೂಡ ಸ್ವಾರ್ಥಿಗಳಾಗಿ ಬದುಕ್ಲಿಕ್ಕತ್ತಾರ. ಕೇವಲ ಅವ್ರದ್ದು ಸ್ವಾರ್ಥಕ್ಕೋಸ್ಕರ ನಮಗೆ ಯಾವಾಗ ರಾಜ್ಯಾಧ್ಯಕ್ಷರು ಮಾಡ್ತಿರೋ, ಯಾವಾಗ ಪಾರ್ಟಿ ಅಧ್ಯಕ್ಷರು ಮಾಡ್ತಿರೋ, ಅಥವಾ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅಂತಕ್ಕಂತ ಒಂದು ಅವ್ರದೇ ಲೋಕದಲ್ಲಿ ಅವರು ತೊಡಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಕೂಗು, ಯುವಕರ ಕೂಗು, ಸಾಮಾನ್ಯ ಬಡವರ ಕೂಗು ಸಂಬಂಧ ಯಾರು ಪ್ರತಿಕ್ರಿಯಿಸ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಯಾವತ್ತಿನ ತನಕ ಅವರು ಈ ಬೆಲೆ ಏರಿಕೆಯನ್ನು ಇಳಿಸೋದಿಲ್ಲ, ಅವತ್ತಿನ ತನಕ ನಾವು ಪ್ರತಿಭಟನೆ ಉಗ್ರವಾಗಿ ಮುನ್ನಡೆಸ್ತೀವಿ ಅಂತಕ್ಕಂತ ಒಂದು ಮಾತನ್ನು ತಮ್ಮ ಮಾಧ್ಯಮಕ್ಕೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಇವತ್ತಿನ ದಿವಸ. आज हम लोग डॉक्टर BR अम्बेडकर सर्कल में यूथ कांग्रेस की ओर से प्रोटेस्ट किया है, जो सेंट्रल गवर्नमेंट की ओर से गैस, पेट्रोल और डीजल का प्राइस हाइक हुआ है, इसके विरोध हम लोग प्रोटेस्ट किए हैं. और आने वाले दिनों में अगर वो कम नहीं किए प्राइस गैस, पेट्रोल और डीजल का, तो इससे ज्यादा हम लोग बढ़ चढ़ कर प्रोटेस्ट करेंगे पूरे इंडिया में. हमारी यूथ कांग्रेस की ओर से मैं कहना चाहता हूँ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.